ನಾನು JDSನ ಸೇರಿದ್ದೆ ಕುಮಾರಣ್ಣರವರ ಅಭಿಮಾನಿಯಾಗಿ. ಕುಮಾರಣ್ಣರವರು ಭಾಳ ತಾಯಿ ಹೃದಯದವರು. ನಾನು ಭಾಳ ಹತ್ತಿರದಿಂದ ಅವ್ರನ್ನ ಬಲ್ಲೆ. ಯಾರಾದರೂ ಕಷ್ಟ ಅಂತ ಬಂದರೆ ತಮ್ಮಲ್ಲಿರುತ್ತೋ ಇರಲ್ವೋ ಬೇರೆಯವರಿಂದನಾದರೂ ಸಾಲ ಪಡೆದು ಕಳಿಸೋವಂಥದ್ದನ್ನ ಮಾಡ್ತಾರೆ. ಆದರೆ ಅಂಗವಿಕಲರು, ರೈತರು, ತಾಯಂದರು ಈ ರೀತಿಯ ವಿಚಾರಗಳಲ್ಲಿ ಬಹಳ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸವನ್ನು ಮಾಡುವಂಥವ್ರು. ನಾವು ಇನ್ನೂ ಕೂಡ ಇಂಥ ಒತ್ತಡಗಳ ನಡುವೆ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಅದು ಕುಮಾರಣ್ಣರವ್ರಿಗೋಸ್ಕರ. ಭಾಳಷ್ಟು ನೋವು, ಅಪಮಾನ ಇವೆಲ್ಲವನ್ನು ನೋಡಿದ್ದೀವಿ. ಒಂದು ಘಟನೆನ ಹೇಳ್ತೀನಿ ನಿಮಗೆ. ಕುಮಾರಣ್ಣರವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ KR ನಗರದಲ್ಲಿ ಬಂದರು. ಅವರನ್ನು ಒಂದು ತಾಯಿ, ಒಂದು ಮಗು, ಆಗಿನ್ನೂ ನಾನು MLA ಆಗಿರಲಿಲ್ಲ, ತಡೆ ಹಾಕಿ ಕೇಳಿದಾಗ ಆಗಿನ್ನೂ ಮೈಸೂರಿನಲ್ಲಿ ಜಯದೇವ ಆಗಿರಲಿಲ್ಲ. ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿ ಕಾನ್ವೇನ ನಿಲ್ಲಿಸಿ ತಾಯಿ ಮತ್ತು ಮಗುನ ಬೆಂಗಳೂರಿಗೆ ಕರೆಸ್ಕೊಂಡು ಅವ್ರಿಗೆ ಫ್ರೀಯಾಗಿ ಹಾರ್ಟ್ ಆಪ್ರೇಷನ್ನ ಮಾಡಿಸಿ ಕಳಿಸಿದ್ರು. ಅದಾದ ನಂತರ ಒಂದು ಗುಂಡ್ಲುಪೇಟೆ ವೀರಶೈವ ಸಮಾಜ ಹೆಣ್ಮಗಳು, ಅವಳು ಮೆಡಿಕಲ್ ಓದಲೇಬೇಕು ಅಂತ ಕೇಳ್ಕೊಂಡಾಗ ಕುಮಾರಣ್ಣರವರು ರಾಜರಾಜೇಶ್ವರಿನಲ್ಲಿ ಒಂದು ಸೀಟನ್ನು, ಮೆಡಿಕಲ್ ಸೀಟನ್ನು ರಿಕ್ವೆಸ್ಟ್ ಮಾಡಿ ಕೊಡಿಸ್ತಾರೆ. ಅವರು ವರ್ಷಕ್ಕೆ 10 ಲಕ್ಷ ರೂಪಾಯಿನ ಕಟ್ಟಬೇಕಾಗಿ ಬರುತ್ತೆ. 1-2 ವರ್ಷ ಕುಮಾರಣ್ಣರವರು 3 ವರ್ಷ ಕಟ್ತಾರೆ. 4ನೇ ವರ್ಷ ಅವ್ರ ತಂದೆ ತಾಯಿನೇ ಇರುವಂಥ ಅಸೆಟ್ಟೆಲ್ಲ ಮಾರಿ ಕಟ್ತಾರೆ. ಲಾಸ್ಟ್ ಇಯರ್ ಕಟ್ಟೋಕ್ಕಾಗಲ್ಲ. ನಾನು ಸಚಿವನಾಗಿದ್ದೆ, ಕುಮಾರಣ್ಣರವರು ಮುಖ್ಯಮಂತ್ರಿ ಆಗಿದ್ದರು. ವಿಧಾನಸೌಧದಲ್ಲಿ ಒಂದು ಹೆಣ್ಮಗಳು ತಂದೆ ಜೊತೆ ನಿಂತಿದ್ರು. ತುಂಬ ಜನ ಇದ್ದರು. ನನ್ನನ್ನು ಅದೇನು ಕೇಳು ಬ್ರದರ್ ಅಂತಂದರು. ನಾನು ಹೋಗಿ ಆ ಹೆಣ್ಮಗಳು ಕೇಳಿದಾಗ ಈ ವಿಚಾರ ಹೇಳಿದ್ರು. ಆದರೆ ಲಾಸ್ಟ್ ಇಯರ್ ಕಟ್ಟಲಿಲ್ಲ ಅಂಥೇಳಿ ಆ ಕಾಲೇಜಲ್ಲಿ ಅವ್ರನ್ನ ಎಕ್ಸಾಮ್ಗೆ ಕೂರಿಸಿರಲ್ಲ. 6 ತಿಂಗಳು ಅವ್ರಿಗೆ ವೇಸ್ಟ್ ಆಗಿರ್ತದೆ. ಆಗ ಆ ಕೊನೆಯ ವರ್ಷದ ಫೀಸ್ನ ನನ್ನ ಕೈಲೇ ಹೇಳಿ ಕಟ್ಟಿಸಿ ಆ ಹುಡುಗಿ ಮೆಡಿಕಲ್ನ ಮುಗಿಸ್ತಾರೆ. ಈ ಥರ ಭಾಳಷ್ಟು ಜಾತ್ಯತೀತವಾಗಿ ಸಹಾಯವನ್ನು ಮಾಡ್ತಾರೆ. ಆದರೆ ಯಾವುದೇ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರಾಜಕಾರಣಿಗಳು
ಅದೇನು ನೋಡ್ರಿ ಅಂತ ಹೇಳ್ಬಿಡ್ತಾರೆ. ಇಂಥ ನನ್ನ ಕಣ್ಣಲ್ಲಿ ಕಂಡಿರ್ತಕ್ಕಂಥ ಸಾವಿರಾರು ಉದಾಹರಣೆಗಳನ್ನ ಹೇಳಬಲ್ಲೆ. ಬಟ್ ಎರಡನೇ ಸಾರಿ ಅವ್ರಿಗೆ ಆಪ್ರೇಷನ್ ಆದಮೇಲೆ ಕೆಲವ್ರು ಹೇಳ್ತಾರೆ, ನೇರವಾಗಿ ಹೇಳಿಬಿಡ್ತಾರೆ ಅಂತ. ಆ ಘಟನೆಗಳಲ್ಲಿ ಆದಂಥ ಪರಿಸ್ಥಿತಿ ನೋಡಿದಾಗ ಅವ್ರ ಹತ್ತಿರದಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಾಗಿರುತ್ತೆ ಯಾಕೆ ಅವ್ರು ರಿಯಾಕ್ಟ್ ಮಾಡ್ತಾರೆ ಅಂಥೇಳಿ. ನಾನು ನನ್ನ ನಾಯಕರು ಅಂತ ಹೇಳೋದಲ್ಲ, ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಇರ್ಬೋದು ರಾಜಕಾರಣದ ಏರುಪೇರು ಎಲ್ಲ, ಆ ರೀತಿಯ ಒಬ್ಬ ಹೃದಯವಂತ ರಾಜಕಾರಣಿನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ಜನ ನೀವೇ ತಂದೆ, ನೀವೇ ತಾಯಿ, ನೀವೇ ಅಣ್ಣ ಅಂತ ಹೇಳ್ತಾರೆ. ನಂತರ ಇಲ್ಲಿಂದ ಬೇರೆ ಕಡೆ ಹೋದ ತಕ್ಷಣ ಕುಮಾರಸ್ವಾಮಿ ಸರಿ ಇಲ್ಲ ಅಂತಲೂ ಮಾತಾಡ್ತಾರೆ. ಆದರೆ ಎಷ್ಟು ಜನ ಕಾರ್ಯಕರ್ತರು ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ಬಂದಾಗ ಭಾಳಷ್ಟು ವೈಯಕ್ತಿಕವಾಗಿ ನೆರವನ್ನು ಕೊಟ್ಟಿದ್ದಾರೆ. ಜನರ ಮನಸ್ಸಲ್ಲಿ ಬಹುಶಃ ನೇರವಾಗಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿನ ಆಯ್ಕೆ ಮಾಡುವಂಥ ಒಂದು ನಿಯಮ ಇದ್ದಿದ್ರೆ ಅವರು ಆಯ್ಕೆ ಆಯ್ತಿದ್ರೆ. ನಾನು ಭಾಳ ಹತ್ತಿರದಿಂದ ಅವರನ್ನು ಬಲ್ಲೆ. ಒಟ್ಟಿನಲ್ಲಿ ಶ್ರಮಜೀವಿನು. ಇಂಥ ಪರಿಸ್ಥಿತಿನಲ್ಲಿ ತೊಂಬತ್ತು ಕ್ಷೇತ್ರಗಳನ್ನು ಸುತ್ತಿ ರಾತ್ರಿ 3 ಗಂಟೆ ಮಲ್ಕೊಳ್ಳಿ ಮತ್ತು ಬೆಳಗ್ಗೆ ರೆಡಿ ಆಯ್ತಾರೆ. ನಮಗಿನ್ನ ದೊಡ್ಡವರು, ಬಟ್ ನಮಗೆ ಈಗಲೇ ಆಗ್ತಾಯಿಲ್ಲ. ಅವ್ರಿಗೆ ಅಂದ್ಕೊಂಡಿದ್ದನ್ನು ಮಾಡಬೇಕು ಅನ್ನುವಂಥ ಛಲ ಇದೆ. ನಮಗೆ ಅವತ್ತು ರಾಜ್ಯದ ಜನ ಬಹುಮತ ಕೊಡಲಿಲ್ಲ. ಕೆಲವರು ನಮ್ಮ ಜೊತೆ ಸರ್ಕಾರ ಮಾಡಿದ್ದಂಥ ಮುಖಂಡರುಗಳು, ನಾಯಕರುಗಳು ಸಾಲ ಮನ್ನಾಕ್ಕೆ ಒಪ್ಪಲಿಲ್ಲ. ಆದರೆ ಕುಮಾರಣ್ಣವ್ರು ಬಿಡಲಿಲ್ಲ. ಆ 25,000 ಕೋಟಿ ಸಾಲ ನಾನು ಮಾತು ಕೊಟ್ಟಿದ್ದೀನಿ, ನಾನು ರೈತರನ್ನು ಉಳಿಸ್ಬೇಕು ಅಂಥೇಳಿ ಕೆಲವು ನಮ್ಮ ಅನೇಕ ಸ್ನೇಹಿತರುಗಳು ಸಜೆಷನ್ ಕೊಟ್ಟರು. ನಿಮಗೇನು ಬಹುಮತ ಬಂದಿಲ್ಲ, ಒಂದು 25,000 ಕೊಟ್ಬಿಡಿ, ಸಿದ್ದರಾಮಯ್ಯನವ್ರ ಹಿಂದೆ ಕೊಟ್ಟರಲ್ಲ ಆ ಥರ. ಅವ್ರದ್ದು ಕೂಡ 6,000 ಕೋಟಿನ ಕುಮಾರಣ್ಣರವರೇ ಮನ್ನಾ ಮಾಡಿದ್ದು, ಹಣ ಕೊಟ್ಟಿದ್ದು. ಇಲ್ಲ, ನಾನು ಮಾತು ಕೊಟ್ಟಿದ್ದೀನಿ, ಕೊಡಲೇಬೇಕು ಅಂಥೇಳಿ ಅಂಥ ಪರಿಸ್ಥಿತಿನಲ್ಲಿ 25,000 ಕೋಟಿ ಸಾಲನ, ಹಣನ ಹೊಂದಿಸುವಂಥ ಕೆಲಸ ಮಾಡಿದ್ರು. ಆದ್ದರಿಂದ ನಾವು ಈ ಸಾರ್ವಜನಿಕ ಜೀವನದಲ್ಲಿ ಕೆಲಸಗಳು ಮಾಡಿಸ್ಕೊಂಡು ಬ್ಯಾಕ್ ಸ್ಟ್ಯಾಬ್ ಮಾಡಿ ಟೀಕೆ ಟಿಪ್ಪಣಿ ಮಾಡೋವಂಥದ್ದು ಇವೆಲ್ಲ ನೋಡಿದಾಗ ನೋವಿರ್ತದೆ.
ಬಟ್ ದೇವೇಗೌಡ ಸಾಹೇಬರು ಕುಮಾರಣ್ಣವ್ರು ನೋಡಿದಾಗ ನಮಗೇನೂ ಅಲ್ಲ. ಹೆಂಗೆ ಅಂದರೆ ನೆನ್ನೆ ದೇವರು ಅಂತಾರೆ, ನಮ್ಮ ತಂದೆ ಅಂತಾರೆ, ಇವರೇ ಅಂತಾರೆ. 4 ದಿವಸಕ್ಕೆ ಸಿಂಗ್ಯುಲರಾಗಿ ಮಾತಾಡ್ತಾರೆ. ಎಲ್ಲವನ್ನ ನೋಡಿ ನಾವೀಗೇನು ಅಂದ್ಕೊಂಡ್ರೆ ಅಂದರೆ ದೇವೇಗೌಡ ಸಾಹೇಬರು ಕುಮಾರಣ್ಣ ನೋಡಿದಾಗ ಅವ್ರ ಮುಂದೆ ನಾವೇನು, ಅವ್ರನ್ನ ನೋಡಿ ನಾವು ಒಂದಷ್ಟು ಇಷ್ಟು ತಡ್ಕೊಳ್ಳೋವಂಥದ್ದು. ಆದರೆ ಈ ರಾಜ್ಯದ ಜನ ಭಾಳಷ್ಟು ರಾಜಕಾರಣಿಗಳು ಅಂದ್ಕೊಂಡಿದ್ದಾರೆ ಕುಮಾರಣ್ಣರವರು ರೇವಣ್ಣರಲ್ಲಿ ಏನೋ ಡಿಫ್ರೆನ್ಸ್ ತರ್ಬೋದು, ಅವರಿಬ್ಬರಲ್ಲಿ ಏನೋ ಡಿಫ್ರೆನ್ಸ್ ಇದೆ. ನಾವು ಯಾರಾದರೂ ಆ ರೀತಿ ಅಂದ್ಕೊಂಡಿದ್ರೆ ನಮ್ಮಂಥ ಮೂರ್ಖರಿಲ್ಲ. ಅವರಿಬ್ಬರು ಅಣ್ಣ ತಮ್ಮದಿರು 10 ನಿಮಿಷ ಕೂತ್ರೆ ಎಲ್ಲವನ್ನ ಬಗೆಹರಿಸ್ಕೊಳ್ಳುವಂಥ ಒಬ್ರಿಗೊಬ್ರಿಗೆ ಎಲ್ಲ ಸಹೋದರರಲ್ಲೂ ಇದೆ. ನಾವು ಕೂಡ ಅದನ್ನು ಅವರ ಮಾರ್ಗದರ್ಶನವನ್ನು ಬಯಸುವಂಥದ್ದನ್ನ ಮಾಡ್ತೀವಿ. ಒಟ್ಟಾರೆ ನಾನು ಭಾರತೀಯ ಜನತಾ ಪಾರ್ಟಿನಲ್ಲಿ 18 ವರ್ಷ ಇದ್ದವನು. ನಾನೀಗ ಯಾವುದೇ ಪಾರ್ಟಿ ಅಲ್ಲ, ನಾನು ಕುಮಾರಣ್ಣರವ್ರ ಅಭಿಮಾನಿ. ಅವರೆಲ್ಲರ ಅಭಿಮಾನಿ ಯಾರಿದ್ದಾರೆ, ನಾನು ಇರೋ ತನಕ ಅವ್ರ ಜೊತೆ ನಮ್ಮನ್ನು ಸ್ನೇಹಿತನಾಗಿ, ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಶಾಸಕನಾಗಿ, ಒಬ್ಬ ಸಹೋದರನಾಗಿ ಭಾಳಷ್ಟು ಪ್ರೀತಿಯಿಂದ, ಗೌರವದಿಂದ, ಬಹುಶಃ ನಾನು ಅವ್ರ ಮನಸ್ಸಿಗೆ ಯಾವ್ದಾರ ಗೊತ್ತಿಲ್ಲದೆ ಒಂದು ನೋವು ಕೊಟ್ಟಿರ್ಬೋದೇನೋ, ಗೊತ್ತಿಲ್ಲದೆ. ಆದರೆ ಇಷ್ಟು ವರ್ಷದಲ್ಲಿ ಒಂದು ದಿವಸನೂ ಕೂಡ ನಮ್ಮನ್ನು ಬೇರೆ ರೀತಿ ನಡೆಸ್ಕೊಂಡಿಲ್ಲ. ಆ ರೀತಿಯ ನಾಯಕರು ಸಿಗೋದು